ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಂತಿ ಶಾಂತಿ ಇನ್ನೆಲ್ಲಿ ಶಾಂತಿ? ಏನೋ ಶಾಂತಿ ಇಲ್ವಾ? ಶಾಂತಿ ಹೋಗ್ಬಿಟ್ಲಾ? ನನ್ನ ಮಗನೇ, ನನ್ನ ಆಫೀಸ್ ಶಾಂತಿ ಬಗ್ಗೆ ಮಾತಾಡ್ತಿಲ್ಲ, ನನ್ನ ಮನಃಶಾಂತಿ ಬಗ್ಗೆ ಮಾತಾಡ್ತಿದ್ದೀನೋ. ಆದ್ರೂ ಆ ಮಂಜರಿ ಸಖತ್ತಾಗಿ ಪ್ಲಾನ್ ಮಾಡಿದಾಳ ಕಣೋ. ನಿನ್ನ ಜಿಪುಣತನನ ಎನ್ಕ್ಯಾಶ್ ಮಾಡ್ಕೊಂತಿದ್ದಾಳೆ. ಅದನ್ನ ಕ್ಯಾಶರ್ ಮಾಡಿಸ್ಕೊಳ್ಳಿ, ಚೆಕ್ ಆದ್ರೂ ಮಾಡಿಸ್ಕೊಳ್ಳಿ. ಮಧ್ಯ ಮಧ್ಯೆ ಬಂದು ಶಕುನಿ ಬುದ್ಧಿಯನ್ನು ತೋರಿಸ್ಬೇಕು. ಆದಷ್ಟು ಬೇಗ ನಮಗೆ ಸಿಗ್ಬೇಕಾಗಿರೋ ಆ ಮನೆನ ಕೋರ್ಟಿಂದ ಬಿಡಿಸ್ಕೊಂಡು ಆ ಶಕುನಿ ಫ್ಯಾಮಿಲಿನ ಬೀದಿಗೆ ತರಲಿಲ್ಲ ನೋಡ್ತಿರು. ಆಗ್ಲೇ ನನಗೆ ನೆಮ್ಮದಿ. ಓ, ಆ ತರ ಪ್ಲಾನ್ ಮಾಡಿದ್ಯಾ? ಹೌದು ಸ್ವಾಮಿ, ಇಲ್ಲೇ ನಮ್ಮ ಮನೆ ಎದುರುಗಡೆ ಇರೋದಕ್ಕೆ ಅಲ್ವಾ ಅವ್ರಿಷ್ಟೆಲ್ಲ ನಾಟಕ ಮಾಡ್ತಿರೋದು. ಆದಷ್ಟು ಬೇಗ ಕೇಸ್ ಗೆದ್ದು ನಮ್ಮ ಮನೆನ ನಾವು ವಾಪಸ್ ತಗೊಳ್ಳೇಬೇಕು. ಈ ಕಾರ್ಡ್ ನೋಡ್ತಿದ್ರೆ BP ರೈಸ್ ಆಗಿ ಮೌಂಟ್ ಎವರೆಸ್ಟ್ ನ ಮುಟ್ಟುತ್ತೇನೋ ಅನಿಸ್ತಿದೆ ಕಣ. 200 ರೂಪಾಯಿ, 200 ರೂಪೀಸ್ ಒಂದಕ್ಕೆ. ಮಗ, ಕಾರ್ಡ್ 200 ರೂಪಾಯಿ ಆದ್ರೂ ಓಕೆ, ಆದ್ರೆ BP 200 ಆದ್ರೆ ಕಷ್ಟ ಕಣೋ. ಕೂಲ ಕಣೋ ಮಗ, ಕೂಲ್. ಇಲ್ಲ ಸ್ವಾಮಿ, ಇದನ್ನ ಇಲ್ಲಿಗೆ ಬಿಡಬಾರ್ದು. ಮತ್ತಿನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದ ಖರ್ಚುಗಳಿರ್ಬೇಕು, ಇಲ್ಲ ನಾನಿರ್ಬೇಕು. ಬಾ ನನ್ನ ಜೊತೆ. ಎಲ್ಲಿಗೋ? ಬಾ ಹೇಳ್ತೀನಿ, ಬಾ. ಲೋ ಶ್ರೀಮಂತು, ಅಪ್ಪ, ಅಜಯ್, ಅಪ್ಪ ಎಲ್ಲಿದ್ರ ಎಲ್ರೋ? ಶ್ರೀಮಂತು, ಏನಾಯ್ತಪ್ಪ? ಸಪ್ತಮಿನ ಈ ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಹುಡುಕಿದ್ಯಾರು? ಹುಡುಕಿದ್ದು ನಾವೇ, ಆದ್ರೆ ಎಲ್ರೂ ಸೇರಿನೇ ಅಲ್ವಾ ತೀರ್ಮಾನ ಮಾಡಿದ್ದು. ಯಾಕೆ ಸಪ್ತಮಿ ಅಂದ್ರೆ ನಿಂಗೆ ಇಷ್ಟ ಇರ್ಲಿಲ್ವಾ? ಆದ್ರೆ ತೊಂದರೆ ಆಗ್ತಿರೋ ಸಪ್ತಮಿ ಅವರಿಂದಲ್ಲ, ಅವ್ರ ತಂದೆ ವೆಂಕಟಪ್ಪನವರಿಂದ. ವೆಂಕಟಪ್ಪನಿಂದನಾ? ಹೌದು. 50 ರೂಪಾಯಿ ಕಾರ್ಡ್ ತಗೊಂಡ್ರೆ ನಮಗೆ 100 ಕಾರ್ಡು, ಅವ್ರಿಗೆ 100 ಕಾರ್ಡ್ ಮಾಡ್ಸೋಣ. ಒಂದು 10,000ದಲ್ಲಿ ಕೆಲಸ ಮುಗಿಯುತ್ತೆ ಅಂತ ನಾನಿದ್ರೆ ಕರ್ಕೊಂಡೋಗಿ 200 ರೂಪಾಯಿ ಕಾರ್ಡ್ ತಗೊಂಡಿದ್ದಾರೆ. ಅದು ಬರೀ ಒಂದು ಕಾರ್ಡಿಗೆ 200 ರೂಪಾಯಿ. ಟೋಟಲ್ ಬರೀ ಕಾರ್ಡಿಗೆ 50,000 ಖರ್ಚಾಗಿದೆ. ಇದೆಲ್ಲ ಯಾರು ಕೊಡ್ತಾರೆ? ನಮ್ದರ್ಧ ಖರ್ಚು, ಅವ್ರದ್ದು ಖರ್ಚು ಅಂತ ಡಿವೈಡ್ ಮಾಡ್ಕೊಂಡಿದ್ದೆ. ತಪ್ಪಾಗಿರೋದು. ಇಷ್ಟ ಬಂದಂಗೆಲ್ಲ ಖರ್ಚು ಮಾಡ್ತಿದಾರಲ್ಲ, ಇತಿಮಿತಿಯಿಂದ ಬದುಕೋದಕ್ಕೆ ನಿಮ್ಮ ಫ್ರೆಂಡಿಗೆ ಬರಲ್ವಂತಪ್ಪ? ಬರಲ್ಲ ಅಂದ್ರೆ ಹೇಳಿ, ನಾನೇ ಹೇಳ್ಕೊಡ್ತೀನಿ ಅವ್ರಿಗೆ. ಏನಪ್ಪ ಶ್ರೀಮಂತು? ಮತ್ತಿನ್ನೇನಪ್ಪ, ಬಟ್ಟೆಗೆ ಚಿನ್ನಕ್ಕೆ ಅದಕ್ಕೆ ಇದಕ್ಕೂ ಅಂತ ಇನ್ನೊಂದ್ಸರಿ ನನ್ನ ಹತ್ರ ದುಡ್ಡು ಕೇಳೋದಕ್ಕೆ ಬರಬೇಡಿ. ಕೊಟ್ಟು ಖಾಲಿ ಕೈ ಮಾಡ್ಕೊಂಡು ಕೂತಿದ್ದೀನಿ. ಇನ್ಮೇಲಾದ್ರೂ ಎಲ್ರು ದಯವಿಟ್ಟು ನನ್ನ ಪಡಿಗೆ ನಾನು ಬಿಟ್ಬಿಡಿ.